ಸೊ ಹೆಲೋ ವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ವಿಡಿಯೋ ಬಂದು ಮೆಲ್ಬ್ಯಾಟ್ ಮೇಲಿದೆ. ಸೊ ಫ್ರೆಂಡ್ಸ್, ಮೆಲ್ಬ್ಯಾಟ್ ಆನ್ಲೈನ್ ಬೆಟ್ಟಿಂಗ್ ಸೈಟ್ ಇದೆ. ನೀವು ಇಲ್ಲಿ IPL ಮೇಲೆ ಬೆಟ್ನ ಪ್ಲೇಸ್ ಮಾಡ್ಬೋದು. ಓಕೆನಾ? ಸೊ ಫ್ರೆಂಡ್ಸ್ ನೋಡಿ, ಇದು ನಂದು ವೆಬ್ಸೈಟ್ ಇದೆ ಮೆಲ್ಬ್ಯಾಟ್ದು. ನಾನು ನಿಮಗೆ ಈ ವಿಡಿಯೋಲಿ ತೋರಿಸ್ತೀನಿ ಯಾವ ಥರ ನೀವು ಅಕೌಂಟ್ ಓಪನ್ ಮಾಡ್ಬೋದು. ಓಕೆನಾ? ಯಾವ ಥರ ಇದರಲ್ಲಿ ಡೆಬಿಟ್ ವಿಡ್ರಾಲ್ ಮಾಡೋದು ಇದ್ರ ಬಗ್ಗೆ ವಿಡಿಯೋ ಇದೆ. ಫ್ರೆಂಡ್ಸ್ ನೋಡಿ, ಮೆಲ್ಬ್ಯಾಟ್ ತುಂಬ ಟ್ರಸ್ಟೆಡ್ ಬೆಟ್ಟಿಂಗ್ ಸೈಟ್ ಇದೆ. ಇದು ನಾನು ಆಲ್ರೆಡಿ ವಾಲೆಟ್ ಇದೆ. IPL ಇವಾಗ ಸ್ಟಾರ್ಟ್ ಆಗಿಬಿಟ್ಟಿದೆ. ಓಕೆನಾ? ಇದು ನಿಮಗೆ ಲೈವ್ ಕೇಸನ್ನು ಅಂದರ್ ಬಾರ್ ರೂಲೆಟ್ ರಮ್ಮಿ ಎಲ್ಲ ಸಿಗುತ್ತೆ. ಓಕೆನಾ? ಜೊತೆಗೆ ನೀವು ಕ್ರಿಕೆಟ್ ಬೆಟ್ಟಿಂಗ್ ಮೇಲೆ ಬೆಟ್ ಪ್ಲೇಸ್ ಮಾಡ್ಬೋದು. ಸೊ ಇದು ನನ್ನ ವಾಲೆಟ್ ಇದೆ. ಇವಾಗ ನಾನು ನಿಮಗೆ ತೋರಿಸ್ತೀನಿ ನೀವು ಯಾವ ಥರ ಮೆಲ್ಬ್ಯಾಟ್ ಟ್ರಸ್ಟೆಡ್ ಅಪ್ಲಿಕೇಶನಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ಬೋದು. ಓಕೆನಾ ಫ್ರೆಂಡ್ಸ್? ಈಸಿಯಾಗಿ ಸೇಫಾಗಿ ನೀವು IPL 2026 ಬೆಟ್ ಪ್ಲೇಸ್ ಮಾಡ್ಬೋದು ಫ್ರೆಂಡ್ಸ್. ಇದಕ್ಕೋಸ್ಕರ ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಇಲ್ಲಾಂದರೆ ನೀವು ಗೂಗಲಲ್ಲಿ ಹೋಗಬೇಕು. ಓಕೆನಾ? ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಇದೆ, ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ವೆಬ್ಸೈಟ್ ಹೋಗ್ತೀರಾ ಫ್ರೆಂಡ್ಸು. ಇಲ್ಲ ನೀವು ಗೂಗಲಲ್ಲಿ ಹೋಗಬೇಕು. ಗೂಗಲಲ್ಲಿ ಹೋಗ್ಬಿಟ್ಟು ಗೂಗಲಿಗೆ ಬಂದ್ಬಿಟ್ಟು ನೀವು ಮೆಲ್ಬ್ಯಾಟ್ ಅಂತ ಸರ್ಚ್ ಮಾಡಿ ಫ್ರೆಂಡ್ಸ್. ಓಕೆನಾ? ನೋ ಡೌಟ್ ಇದೆ, ಮೆಲ್ಬ್ಯಾಟ್ ಅಂತ ಸರ್ಚ್ ಮಾಡಿ. ಓಕೆನಾ? ಸೊ ಮೆಲ್ಬ್ಯಾಟ್ ಅಂತ ಸರ್ಚ್ ಮಾಡಿದ್ರೆ ಡೈರೆಕ್ಟ್ ಮೆಲ್ಬ್ಯಾಟ್ ವೆಬ್ಸೈಟ್ಗೆ ಬಂದುಬಿಟ್ಟಿದೆ. ಓಕೆ, ವೇಟ್ ಮಾಡಿ. ಮೆಲ್ಬ್ಯಾಟ್ ಅಂತ ಸರ್ಚ್ ಮಾಡ್ತೀನಿ, ವೇಟ್ ಮಾಡಿ. ಮೆಲ್ಬ್ಯಾಟ್ ಇದು ಲಿಂಕ್ ಇದೆ, ಅದರಿಂದ ಓಪನ್ ಆಯಿತು. ಮೆಲ್ಬ್ಯಾಟ್ ಅಂತ ಸರ್ಚ್ ಮಾಡಬೇಕು ನೀವು. ಲಿಂಕ್ ನಿಮ್ಮ ಹತ್ರ ಇಲ್ಲ ಅಂದರೆ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ ಫ್ರೆಂಡ್ಸ್. ಓಕೆನಾ? ಸೊ ಇಲ್ಲಿ ಬಂದುಬಿಟ್ಟು ನೀವು ಯಾವುದೋ ಪೇಜ್ಗೆ ಕ್ಲಿಕ್ ಕೊಡಿ ಫ್ರೆಂಡ್ಸ್. ಓಕೆನಾ? ನೋ ಡೌಟ್ ಇದೆ. ಇಲ್ಲಿ ಬೇಕಂದ್ರೆ ಪೇಜ್ಗೆ ಕ್ಲಿಕ್ ಕೊಡಿರಿ. ಈ ಪ್ಲೇಸ್ಗೆ ಕ್ಲಿಕ್ ಕೊಡಿಸೋ ಫ್ರೆಂಡ್ಸ್, ನಿಮಗೆ ಬೇಕಂದರೆ ಇಲ್ಲಿ ಡೌನ್ಲೋಡ್ ಆ್ಯಪ್ ಅಂತ ಇದೆ. ಓಕೆ, ನೀವು ಬೇಕಂದರೆ ಈ ಆ್ಯಪ್ನ ಇಲ್ಲಿ ಡೌನ್ಲೋಡ್ ಮಾಡ್ಬೋದು. ಓಕೆನಾ? ಇಲ್ಲಾಂದರೆ ವೆಬ್ಸೈಟ್ಗೆ ಹೋದರೆ ಡೈರೆಕ್ಟ್ ವೆಬ್ಸೈಟ್ಗೆ ಹೋಗ್ಬೋದು. ಓಕೆನಾ? ನಮ್ಮ ಲಿಂಕ್ ಮೇಲೆ ಕ್ಲಿಕ್ ಹೊಡೆದ್ರೆ ನೀವು ಡೈರೆಕ್ಟ್ ವೆಬ್ಸೈಟ್ಗೆ ಹೋಗ್ತೀರಾ. ಸೊ ಯಾವುದೋ ಒಂದು ವೆಬ್ಸೈಟ್ ಪೇಜ್ಗೆ ಕ್ಲಿಕ್ ಹೊಡಿಬೋದು. ಬೇಕಂದ್ರೆ ಈಗ ನೋಡಿ, ಇದು ಡೈರೆಕ್ಟು ವೆಬ್ಸೈಟ್ದು ಪೇಜ್ ಬಂದುಬಿಟ್ಟಿದೆ. ಸೊ ಇದರಲ್ಲಿ ಏನು ಮಾಡಬೇಕಾದ್ರೆ ಫ್ರೆಂಡ್ಸ್, ವೆಬ್ಸೈಟ್ ಪೇಜ್ ಈ ಥರ ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ವೇಜ್ ಓಪನ್ ಐತೆ. ಸೊ ಸ್ಕ್ರಾಲ್ ಮಾಡಿಬಿಟ್ಟು ಡೌನ್ಗೆ ಬಂದು ಫ್ರೆಂಡ್ಸ್. ಡೌನಲ್ಲಿ ಬಂದುಬಿಟ್ಟು ನೋಡಿ, ಇಲ್ಲಿ ನಿಮಗೆ ಡೌನಲ್ಲಿ ಬನ್ನಿ ಫ್ರೆಂಡ್ಸ್. ಡೌನಲ್ಲಿ ಬಂದು ನೋಡಿ, ಇಲ್ಲಿ ನಿಮಗೆ ಆ್ಯಂಡ್ರಾಯ್ಡ್ ಮತ್ತು ಅಪ್ಲಿಕೇಶನ್ ಐಫೋನ್ದು ಅಪ್ಲಿಕೇಶನ್ ಇರುತ್ತೆ. ನೀವು ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ನ ಒತ್ತೀರಿ ಫ್ರೆಂಡ್ಸ್. ಓಕೆನಾ? ಅದಾದ್ಮೇಲೆ ಫ್ರೆಂಡ್ಸು ಡೌನ್ಲೋಡ್ ಅಗೇನ್ ಅಂತ ಕೇಳ್ತಾರೆ. ನಂದು ಆಲ್ರೆಡಿ ಡೌನ್ಲೋಡ್ ಇದೆ. ಸೊ ನೀವು ಬೇಕಂದರೆ ಇಲ್ಲಿಂದ ಡೌನ್ಲೋಡ್ ಮಾಡಿ ಆ್ಯಪ್ನ ಇನ್ಸ್ಟಾಲ್ ಮಾಡಿ. ಓಕೆನಾ? ನೀವು ಲೊಕೇಶನ್ ಆನ್ ಮಾಡಿ, ಇದು ಆ್ಯಪ್ ಇಲ್ಲಿಂದ ಡೌನ್ಲೋಡ್ ಆಗೋದು ಸ್ಟಾರ್ಟ್ ಆಗ್ಬಿಡುತ್ತೆ ಫ್ರೆಂಡ್ಸ್. ಸೊ ಆ್ಯಪ್ನ ಡೌನ್ಲೋಡ್ ಮಾಡಿ ಫ್ರೆಂಡ್, ಓಪನ್ ಮಾಡಿ ಫ್ರೆಂಡ್ಸ್. ಆ್ಯಪ್ನ ಮೊಬೈಲ್ ಆ್ಯಪಲ್ಲಿ ನೀವು ಈಸಿಯಾಗಿ ಡೆಬಿಟ್ ವಿಡ್ರಾಲ್ ಮಾಡ್ಬೋದು. ಅದಾದಮೇಲೆ ಬೆಟ್ ಪ್ಲೇಸ್ ಮಾಡ್ಬೋದು ಫ್ರೆಂಡ್ಸು. ಸೇಫ್ ಇರುತ್ತೆ. ಅದಾದಮೇಲೆ ಸಿಂಪಲ್ ಇರುತ್ತೆ. ಓಕೆನಾ? ಕಂಪೇರ್ ಟು ವೆಬ್ಸೈಟಲ್ಲಿ ನೀವು ಕನ್ಫ್ಯೂಸ್ ಆಗ್ತೀರಾ. ಸೊ ಫಸ್ಟು ಮೊಬೈಲ್ ಆ್ಯಪ್ನ ಡೌನ್ಲೋಡ್ ಮಾಡಿ ಫ್ರೆಂಡ್ಸು. ಆಲ್ರೆಡಿ ಇದು ಅಪ್ಡೇಟ್ ಅಂತ ಕೇಳ್ತದೆ, ವೇಟ್ ಮಾಡಿ. ಅಪ್ಡೇಟ್ ಮಾಡಿಬಿಟ್ಟು ಓಪನ್ ಮಾಡ್ತೀನಿ ಆ್ಯಪ್ನ. ಸೊ ಮೆಲ್ಬ್ಯಾಟ್ ಆ್ಯಪ್ ಈ ಥರ ಡೌನ್ಲೋಡ್ ಮಾಡಬೇಕು ಫ್ರೆಂಡ್ಸ್ ನೀವು. ಓಕೆನಾ? ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ. ವೇಟ್ ಮಾಡಿ. ಓಪನ್ ಮಾಡಿ ಫ್ರೆಂಡ್ಸ್. ಓಪನ್ ಆದಮೇಲೆ ನೋಡಿ ಫ್ರೆಂಡ್ಸು, ಮೆಲ್ಬ್ಯಾಟ್ ಅಪ್ಲಿಕೇಶನ್ ಈ ಥರ ಓಪನ್ ಆಗುತ್ತೆ. ಅದಾಗಲಿ ಫ್ರೆಂಡ್ಸ್, ನಿಮಗೆ ಫಸ್ಟ್ ಇಲ್ಲಿ ಲಾಗಿನ್ ಮತ್ತು ರಿಜಿಸ್ಟ್ರೇಷನ್ಗೆ ಹೇಳ್ತಾವ್ರೆ. ಸೊ ಫಸ್ಟು ನಿಮ್ಮ ಹತ್ರ ID ಇಲ್ಲ ಅಂದರೆ ನೀವು ಲಾಗಿನ್ ಮಾಡಬೇಕು ಫ್ರೆಂಡ್ಸ್. ಓಕೆನಾ? ಸೊ ಲಾಗಿನ್ ಬಟನ್ನ ಒತ್ತೀರಿ. ಇದು ಬಂದು ಇಂಟರ್ಫೇಸ್ ಇದೆ. ರಿಜಿಸ್ಟರ್ ಮಾಡಬೇಕು ಫಸ್ಟು ನೀವು. ಲಾಗಿನ್ ಬೇಡ, ರಿಜಿಸ್ಟರ್ ಬಟನ್ನ ಒತ್ತೀರಿ. ಫಸ್ಟು ಅಕೌಂಟ್ ರಿಜಿಸ್ಟರ್ ಮಾಡಿ ಫ್ರೆಂಡ್ಸ್. ಇಲ್ಲಿ ನೋಡಿ, 1 ಕ್ಲಿಕ್ ಇದೆ, ಬೈ ಫೋನ್ ಇದೆ, ಇಮೇಲ್ ಇದೆ, ವಯಾ ಸೋಷಿಯಲ್ ಮೀಡಿಯಾ ಇದೆ ಫ್ರೆಂಡ್ಸ್. ನೀವು ಯಾವ್ದು ಬೇಕಾದ್ರೆ ಮಾಡ್ಬೋದು. ಬಟ್ ನಾನು ಸಜೆಷನ್ ಕೊಡ್ತೀನಿ ನಿಮಗೆ, ಬೈ ಫೋನ್ ಮಾಡಿರಿ. ಬೈ ಫೋನ್ ಬೆಸ್ಟ್ ಇದೆ. ಬೈ ಫೋನ್ನ ಒತ್ತೀರಿ. ಬೈ ಫೋನ್ನ ಒತ್ತಿದ ಫ್ರೆಂಡ್ಸ್, ನಿಮಗೆ ಇಲ್ಲಿ ಮೊಬೈಲ್ ನಂಬರ್ ಆಗಬೇಕು. ಓಕೆನಾ? ಫಸ್ಟ್ ಇಲ್ಲಿ ಮೊಬೈಲ್ ನಂಬರ್ ಟೈಪ್ ಮಾಡಬೇಕು. ನಿಮ್ಮದು ಎಂಟ್ರ್ ನಂಬರ್ ಕೊಡಿ, ಯಾವ್ದು ನೀವು ನಂಬರ್ ಕೊಡಬೇಕಂತಿದ್ದೀರಾ. ಇದೀಗ OTP ಮತ್ತು ಎಲ್ಲ ಬರುತ್ತೆ. ಆ ನಂಬರ್ ದಯವಿಟ್ಟು ನೀವು ನಿಮ್ಮ ಹತ್ರ ಇರೋ ನಂಬರ್ ಮಾತ್ರ ಕೊಡಿ. ಓಕೆನಾ? ಸೊ ಇಲ್ಲಿ ನಿಮ್ಮ ನಂಬರ್ ಟೈಪ್ ಮಾಡಿರಿ. ಅದಾದಮೇಲೆ ವೇಟ್ ಮಾಡಿ, ನಿಮ್ಮ ನಂಬರ್ ಟೈಪ್ ಮಾಡಿರಿ. ಅದಾದಮೇಲೆ ಇಂಡಿಯನ್ ಕರೆನ್ಸಿ ಆಲ್ರೆಡಿ ಸೆಲೆಕ್ಟ್ ಇರುತ್ತೆ. ಓಕೆನಾ? ಇಂಡಿಯನ್ ಕರೆನ್ಸಿ ಆಲ್ರೆಡಿ ಸೆಲೆಕ್ಟ್, ಅದನ್ನ ಬಿಟ್ಬಿಡಿ. ಅದಾದಮೇಲೆ ಪರ್ಮೋ ಕೋಡ್ ಕೇಳುತ್ತೆ. ಸೊ ಪರ್ಮೋ ಕೋಡಲ್ಲಿ ನೀವು SONU ಅಂತ ಹಾಕೊಳ್ಳಿ ಫ್ರೆಂಡ್ಸ್.
SONU ಸೋನು ಅಂತ ಹಾಕಿ ಫ್ರೆಂಡ್ಸ್. ಅದಾದಮೇಲೆ ಇಲ್ಲಿ ಚಿಕ್ಕ ಆ ಎಗ್ರಿ ಅಂತ ಕ್ಲಿಕ್ ಕೊಡಿರಿ. ಅದಾದಮೇಲೆ ನೋಡಿ ಫ್ರೆಂಡ್ಸು ಡೌನಲ್ಲಿ ರಿಜಿಸ್ಟರ್ ಅಂತ ಇದೆಯಲ್ಲ, ಸೊ ಇದನ್ನ ಒತ್ತಿರಿ. ಸೊ ನೋಡಿ ನಾನು ಮೊಬೈಲ್ ನಂಬರ್ ಟೈಪ್ ಮಾಡ್ತೀನಿ, ಅದಾದಮೇಲೆ ರಿಜಿಸ್ಟರ್ ಮಾಡ್ತೀನಿ, ವೇಟ್ ಮಾಡಿ. ಸೊ ನೋಡಿ ಇವಾಗ ಮೊಬೈಲ್ ನಂಬರ್ ಟೈಪ್ ಮಾಡಿಬಿಟ್ಟಿದ್ದೀನಿ. ಓಕೆನಾ, ಇಂಡಿಯನ್ ಕರೆನ್ಸಿ ಆಲ್ರೆಡಿ ಸೆಲೆಕ್ಟ್ ಇದೆ. ಪರ್ಮೋ ಕೋಡ್ SONU ಸೋನು ಅಂತ ಹಾಕಿ ಸೆಲೆಕ್ಟ್ ಬೋನಸ್ ಟರ್ಮ್ ಆ್ಯಂಡ್ ಕಂಡೀಷನ್ ಒತ್ತಿರಿ ಫ್ರೆಂಡ್ಸು. ಅದಾದಮೇಲೆ ಡೌನಲ್ಲಿ ನೋಡಿ ನಿಮಗೆ ಇಲ್ಲಿ ರಿಜಿಸ್ಟರ್ ಅಂತ ಇದೆ, ಸೊ ರಿಜಿಸ್ಟರ್ ಬಟನ್ ಒತ್ತಿರಿ. ಸೊ ರಿಜಿಸ್ಟರ್ ಬಟನ್ ಒತ್ತಿದ ನಿಮಗೆ ಒಂದು OTP ಬರ್ತಾ ಆ ನಂಬರ್ಗೆ. ಆ OTP ನಂಬರ್ ಇಲ್ಲಿ ಟೈಪ್ ಮಾಡಬೇಕು ನೀವು, ವೇಟ್ ಮಾಡಿ. ಇಲ್ಲ ನಿಮ್ಮ ಹತ್ರ ಕ್ಯಾಪ್ಚಾ ಕೇಳ್ಬೋದು ಫಸ್ಟು. ಸೊ ಫ್ರೆಂಡ್ಸ್ ನೋಡಿ SMS ಕೋಡ್ ಅಂತ ಇದೆ. ಸೊ SMS ಕೋಡ್ನ ಕ್ಲಿಕ್ ಮಾಡಿದ್ದೀವಿ. ಈ ನಂಬರ್ಗೆ SMS ಬರ್ತಾ ಅಂತ. ಸೊ ವೇಟ್ ಮಾಡಿ, ಒಂದು ಕೋಡ್ ಬರ್ತಾ, ಆ ಕೋಡ್ ಇಲ್ಲಿ ಟೈಪ್ ಮಾಡಬೇಕು. ಯಾವ ನಂಬರ್ ನೀವು ಕೊಟ್ಟಿದ್ದೀರಾ ಆ ನಂಬರ್ ಒಂದು ಕೋಡ್ ಬರುತ್ತೆ. ಸೊ ನಾನು ಟೈಪ್ ಮಾಡ್ತೀನಿ, ಬೇರೆ ಫೋನಲ್ಲಿ ಬಂದಿದೆ. ಆ್ಯಕ್ಟಿವ್ ಕೊಡ್ತೀನಿ ಫ್ರೆಂಡ್ಸ್. ನೋಡಿ ಇದು ನನ್ನ ID ಮತ್ತು ಪಾಸ್ವರ್ಡ್. ಓಕೆನಾ, ಇದೇ ನಿಮ್ಮದು ID ಮತ್ತು ಪಾಸ್ವರ್ಡ್ ಇರುತ್ತೆ. ನೀವು ಬೇಕಂದ್ರೆ ಪಾಸ್ವರ್ಡ್ ಒಳಗಡೆ ಚೇಂಜ್ ಮಾಡ್ಬೋದು. ಸೊ ಯೂಸರ್ ID ಪಾಸ್ವರ್ಡ್ದು ಒಂದು ಸ್ಕ್ರೀನ್ಶಾಟ್ ನೀವು ಫೋನಲ್ಲಿ ತೊಗೊಳ್ಳಿ ಫ್ರೆಂಡ್ಸು, ಸೇಫಾಗಿರುತ್ತೆ. ಓಕೆನಾ, ಸೊ ಇದು ಸ್ಕ್ರೀನ್ಶಾಟ್ ಪಾಸ್ವರ್ಡ್ ನಿಮ್ಮದು ಫೋನಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸು. ಅದಾದಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಕೊಡಿರಿ. ನೆಕ್ಸ್ಟ್ನ ಕ್ಲಿಕ್ ಕೊಡಿಸ್ಕೊಂಡು ಫ್ರೆಂಡ್ಸ್ ನಿಮ್ಮ ಅಕೌಂಟು ಮೆಲ್ಬೆಟಲ್ಲಿ ಆಗಿಬಿಡುತ್ತೆ. ಓಕೆನಾ, ರಿಜಿಸ್ಟ್ರಿಗೆ ಬಂದುಬಿಡಿ. ಡೆಬಿಟ್ ವಿಡಿಯೋ ಬಂದಿದ್ದು ನೋಡಿ, ಬ್ಯಾಕ್ ಬರ್ತೀನಿ. ಇದು ಬಂದು ನಿಮ್ಮದು ಮೆಲ್ಬರ್ಡ್ದು ಮೊಬೈಲ್ ವೆಬ್ಸೈಟ್ ಫ್ರೆಂಡ್ಸು. ಓಕೆನಾ, ನೀವು ಇಲ್ಲೇ ಬೇಕಂದ್ರೆ IPL ಮೇಲೆ ಲಕ್ನೋ ಸೂಪರ್ ಜಾಯಿಂಟು ದಿಲ್ಲಿದು ಎಲ್ಲ ಮ್ಯಾಚಸ್ ಇದೆ. ಅದಾದಮೇಲೆ ಕೆಸಿನೋಸ್ ಮೊಬೈಲ್ಸ್ ಗೇಮ್ಸು ಎಲ್ಲ ಎವಿಟರ್ ಗೇಮು, ಕ್ರೇಸ್ ಗೇಮ್ ಎಲ್ಲ ನಿಮಗೆ ಮೆಲ್ಬೆಟ್ ಅಪ್ಲಿಕೇಶನ್ ಸಿಗುತ್ತೆ. ಸೊ ಫಸ್ಟು ವೆರಿಫೈ ಮಾಡ್ಕೊಳ್ಳಿ ಫ್ರೆಂಡ್ಸು ಅಕೌಂಟ್ನ. ಓಕೆನಾ, ವೆರಿಫೈ ಮಾಡೋಕ್ಕೆ ಇಲ್ಲಿ ಕೆಳಗಡೆ ಡೌನ್ಗೆ ಹೋಗಿರಿ ಫ್ರೆಂಡ್ಸ್. ಓಕೆನಾ, ವೆರಿಫೈ ಮಾಡಿಲ್ಲ ಅಂದರೆ ಆಗಲ್ಲ ಫ್ರೆಂಡ್ಸ್, ಯಾಕಂದರೆ ಇವ್ರ ಕಂಪ್ನಿ ಬಂದು ಅವ್ರ ಕಂಟ್ರಿಲಿ ರಿಜಿಸ್ಟ್ರ್ ಇದೆ. ಓಕೆನಾ, ನಮ್ಮ ಕಂಟ್ರಿಲಿ ಇಲ್ಲ ಅಂದರೆ ಸೊ ಇಲ್ಲಿ ಮೆನು ಬಟನ್ ಒತ್ತಿರಿ. ಕೆಳಗಡೆ ಮೆನು ಬಟನ್ ಒತ್ತಿರಿ ಫ್ರೆಂಡ್ಸ್. ನೋಡಿ ಸೆಟ್ಟಿಂಗ್ ಬಟನ್ ಒತ್ತಿರಿ. ಈ ಸೆಟ್ಟಿಂಗ್ ಬಟನ್ ಒತ್ತಿರಿ ಫ್ರೆಂಡ್ಸ್. ನೋಡಿ ಐಕನ್ ಇದೆ, ಮೇನ್ ಐಕನ್. ಸೊ ಈ ಮೇನ್ ಐಕನ್ ಒತ್ತಿರಿ ಫ್ರೆಂಡ್ಸ್. ಇಲ್ಲಿ ಒಂದು 4-5 ಬಾರ್ ಫಿಲ್ ಮಾಡಿದ್ರೆ ನಿಮ್ಮದು ಅಕೌಂಟ್ ವೆರಿಫೈ ಆಗಿಬಿಡುತ್ತೆ. ಅದಾದಮೇಲೆ ನೀವು ಡೆಬಿಟ್ ವಿಡ್ರಾಲ್ ಮಾಡ್ಬೋದು ಈಜಿಯಾಗಿ ಫ್ರೆಂಡ್ಸು. ಫಸ್ಟು ಇಮೇಲ್ ಅಡ್ರೆಸ್ನ ಲಿಂಕ್ ಮಾಡ್ಕೊಳ್ಳಿ. ಓಕೆನಾ, ನಿಮ್ಮ ಇಮೇಲ್ ಅಡ್ರೆಸ್ ಇಲ್ಲಿ ಲಿಂಕ್ ಮಾಡಬೇಕು ನೀವು. ಫೋನ್ ನಂಬರ್ ಆಲ್ರೆಡಿ ಐತೆ. ಸೊ ಇಮೇಲ್ ಅಡ್ರೆಸ್ ಲಿಂಕ್ ಕೊಡಿ ಫ್ರೆಂಡ್ಸು. ಇಲ್ಲಿ ಇಮೇಲ್ ಅಡ್ರೆಸ್ ಟೈಪ್ ಮಾಡಿರಿ. ಓಕೆನಾ, ಇಮೇಲ್ ಅಡ್ರೆಸ್ ಟೈಪ್ ಮಾಡಿ ಇಲ್ಲಿ ಕನ್ಫರ್ಮ್ ಅಂತ ಕೊಟ್ಟರೆ ನಿಮ್ಗೆ ಒಂದು OTP ನಿಮ್ಮ ಮೇಲ್ಗೆ ಹೋಗುತ್ತೆ. ಓಕೆನಾ, ಆ OTP ಟೈಪ್ ಮಾಡಿ ಫ್ರೆಂಡ್ಸು. ನಿಮ್ಮದು ಇಮೇಲ್ ಅಡ್ರೆಸ್ಸು ಈ ಅಕೌಂಟಿಂದ ಲಿಂಕ್ ಆಗಿಬಿಡುತ್ತೆ. ಸೊ ನಿಮಗೆ ಈಸಿ ಇರುತ್ತೆ ಏನಾದರೂ ಮೇಲ್ ಮಾಡಬೇಕಂದ್ರೆ. ಸೊ ದಯವಿಟ್ಟು ಫಸ್ಟು ಇಮೇಲ್ ಅಡ್ರೆಸ್ ಲಿಂಕ್ ಮಾಡ್ಕೊಳ್ಳಿ. ಓಕೆನಾ, ಎಂಟರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಕೊಡಿ ಫ್ರೆಂಡ್ಸು. ಇಲ್ಲಿ ನೀವು ನಿಮ್ಮ ಡೀಟೇಲ್ನ ಟೈಪ್ ಮಾಡಬೇಕು. ಓಕೆನಾ, ಸೊ ಇಲ್ಲಿ ಸರ್ನೇಮಲ್ಲಿ ನಿಮ್ಮದು ಲಾಸ್ಟ್ ನೇಮ್ ಆಗಬೇಕು. ಓಕೆನಾ, ಫಸ್ಟ್ ನೇಮಲ್ಲಿ ಫಸ್ಟ್ ನೇಮ್ ಹಾಕಿ ಫ್ರೆಂಡ್ಸು. ಇದು ಇದ್ರೆ ಕೊಡಿ, ಇಲ್ಲಾಂದರೆ ಈ ಫೇವ್ ಅಂತ ಬಿಟ್ಬಿಡಿ. ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್ ಇಲ್ಲಿಂದ. ಓಕೆನಾ, ಈ ಡೇಟ್ ಆಫ್ ಬರ್ತ್ನ ಕ್ಲಿಕ್ ಕೊಡಿ ಫ್ರೆಂಡ್ಸ್. ಇಲ್ಲಿ ನಿಮ್ಮದು 2008 ಇದೆಯಲ್ಲ, ಸೊ ಇದನ್ನ ಉತ್ತರೆ ಇಯರ್ಸ್ ಬಂದುಬಿಡುತ್ತೆ. ಸೊ ಯಾವ ಇಯರ್ಸ್ ನೀವು ಹುಟ್ಟಿದ್ದೀರಾ ಆ ಇಯರ್ಸ್ ಟೈಪ್ ಮಾಡ್ಕೊಳ್ಳಿ ಇಲ್ಲಿ. ಓಕೆನಾ, ಅದಾಗಮೇಲೆ ಫ್ರೆಂಡ್ಸ್ ಪ್ಲೇಸ್ ಆಫ್ ಬರ್ತ್ ಇದೆ. ಸೊ ನಿಮ್ಮ ಯಾವ ಏರಿಯಲ್ಲಿ ಹುಟ್ಟಿದ್ದೀರಾ ಸೊ ಅದು ಹಾಕ್ಕೊಳ್ಳಿ ಇಲ್ಲಿ. ಓಕೆನಾ, ಯಾವ್ದು ಬೇಕಂದ್ರೆ ಆಗ್ಬೋದು, ಏನು ಸಂಬಂಧ ಇಲ್ಲ ಫ್ರೆಂಡ್ಸು. ನೀವು ಅಲ್ಲೇ ಹುಟ್ಟಿದ್ದೀರಾ ಇಲ್ಲಿ ಆಗಬೇಕು ಅಂತ. ಮೇನ್ ಏನು ಆಗಬೇಕಂತ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಇಲ್ಲಿ ರೀಸನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮದು. ಓಕೆನಾ, ಕರ್ನಾಟಕ ಅಂತ. ನೇಮ್ ಕರೆಕ್ಟಾಗಿ ಕೊಡಿ ಫ್ರೆಂಡ್ಸು. ಓಕೆನಾ, ಡೇಟ್ ಆಫ್ ಬರ್ತು ಯಾವ್ದು ಬೇಕಂತ ಕೊಡ್ಬೋದು, ಏನು ತೊಂದರೆ ಇಲ್ಲ. ಸಿಟಿ ಸೆಲೆಕ್ಟ್ ಮಾಡ್ಕೊಡಿ, ಯಾವುದೋ ಬೇಕಂತ ಸಿಟಿ ಸೆಲೆಕ್ಟ್ ಮಾಡ್ಬೋದು ನೀವು. ಓಕೆನಾ, ಅದಾದಮೇಲೆ ರೆಸಿಡೆನ್ಸಿ ಅಡ್ರೆಸ್ಸಲ್ಲಿ ಏನು ಬೇಕಂತ ಕೊಡ್ಬೋದು ಫ್ರೆಂಡ್ಸು ನೀವು, ಅಂದರೆ ಎಲ್ಲಿರ್ತೀರಾ ಅಂತ. ಓಕೆನಾ, ಯಾವುದೋ ಏರಿಯಾ ಹೆಸರು ಆಗ್ಬೋದು ನೀವು. ಓಕೆನಾ, ಅದಾದಮೇಲೆ ಫ್ರೆಂಡ್ಸು ಇದೇ ಇಂಪಾರ್ಟೆಂಟು ಕೆಳಗಡೆ ಇರೋದು. ಓಕೆ, ಮಿಕ್ಕಿದ್ದು ಏನು ಕೊಡ್ತೀರಾ, ಬಟ್ ಇಲ್ಲಿ ಡಾಕ್ಯುಮೆಂಟ್ ಟೈಪಲ್ಲಿ ಅದಾದಮೇಲೆ ಡಾಕ್ಯುಮೆಂಟ್ ನಂಬರ್ ಇದು 2 ಮಾತ್ರ ಕರೆಕ್ಟಾಗಿ ಆಗಬೇಕು. ಬೇರೆ ಏನು ಹಾಕಿಲ್ಲ ಅವಶ್ಯಕತೆ ಇಲ್ಲ ಫ್ರೆಂಡ್ಸು. ಇಲ್ಲಿ ಒಂದು ನಂಬರ್ ಕೊಡಬೇಕು ನೀವು. ಆಧಾರ್ ಕಾರ್ಡ್ದು, ಪೆನ್ ಕಾರ್ಡ್ದು, ವೋಟರ್ ID ಯಾವುದೋ ಒಂದು ನಂಬರ್ ಕೊಡಿ ಸಾಕು. ಓಕೆನಾ, ನಿಮಗೆ ಫೋಟೋ ಅಪ್ಲೋಡ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲ, ಜಸ್ಟ್ ನಂಬರ್ ಕೊಡಿ ಫ್ರೆಂಡ್ಸು. ಇದಕ್ಕೋಸ್ಕರ ನೋಡಿ
ನೀವು ಡಾಕ್ಯುಮೆಂಟ್ನ ಸೆಲೆಕ್ಟ್ ಮಾಡಿ ಇಲ್ಲಿ. ಸೊ ಡಾಕ್ಯುಮೆಂಟಲ್ಲಿ ನಾನು ಹೇಳ್ತೀನಿ ನೋಡಿ, ಇಲ್ಲಿ ಫಾರಿನ್ ಐ ಡಿಯಲ್ಲಿ ನಿಮ್ಮ ಹತ್ರ ಇರಲ್ಲ, ಓಕೆನಾ, ಇದನ್ನ ಬಿಟ್ಬಿಡಿ. ಸೊ ನ್ಯಾಷನಲ್ ಐ ಡಿಯಲ್ಲಿ ಆಧಾರ್ ಕಾರ್ಡು, ಇಲ್ಲಾಂದರೆ ಪೆನ್ ಕಾರ್ಡು, ವೋಟರ್ ಕಾರ್ಡು. ಸೊ ನೀವು ನ್ಯಾಷನಲ್ ಐ ಡಿ ಸೆಲೆಕ್ಟ್ ಮಾಡಿ, ಓಕೆನಾ. ಐ ಡಿ ಫಾರಿನ್ ನ್ಯಾಷನಲ್ ಅದನ್ನ ಬಿಟ್ಬಿಡಿ. ಡ್ರೈವಿಂಗ್ ಲೈಸೆನ್ಸ್ ನೀವು ಬೇಕಂದ್ರೆ ಸೆಲೆಕ್ಟ್ ಮಾಡ್ಬೋದು, ಓಕೆನಾ. ಸೊ ಇಲ್ಲಿ ನೀವು ನ್ಯಾಷನಲ್ ಐ ಡಿ ಸೆಲೆಕ್ಟ್ ಮಾಡಿ, ಇಲ್ಲ ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ಡ್ರೈವಿಂಗ್ ಲೈಸೆನ್ಸ್ ನಂಬರ್ ಹಾಕಿ, ಓಕೆನಾ. ನ್ಯಾಷನಲ್ ಐ ಡಿ ಕೊಡ್ತಾಯಿದ್ರೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ವೋಟರ್ ಐ ಡಿ ಯಾವುದೋ ಒಂದು ಕೊಡ್ಬೋದು. ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ಡ್ರೈವಿಂಗ್ ಲೈಸೆನ್ಸ್ ಸೆಲೆಕ್ಟ್ ಮಾಡಿವಿ, ಓಕೆನಾ. ಇದು ಎರಡೊಂದು ಫಾರಿನ್ಗೋಸ್ಕರ ಇದೆ, ಇದನ್ನ ಬಿಟ್ಬಿಡಿ. ಸೊ ನಾನು ಇಲ್ಲಿ ನ್ಯಾಷನಲ್ ಐ ಡಿ ಸೆಲೆಕ್ಟ್ ಮಾಡ್ತೀನಿ, ಓಕೆನಾ. ಅದಾದಮೇಲೆ ಫ್ರೆಂಡ್ಸ್ ನೋಡಿ, ಇಲ್ಲಿ ಸಿರೀಸ್ ಇಫ್ ಅಂತ ಬಿಟ್ಬಿಡಿ ಇದನ್ನ, ಓಕೆನಾ. ಇದನ್ನ ಹಾಕೋದೇನು ಅವಶ್ಯಕತೆ ಇಲ್ಲ. ಈ ಡಾಕ್ಯುಮೆಂಟ್ ನಂಬರ್ ಹಾಕ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ, ಓಕೆನಾ. ಡಾಕ್ಯುಮೆಂಟ್ ನಂಬರ್ದು ನಿಮ್ಮದು ಡಾಕ್ಯುಮೆಂಟ್ ನಂಬರ್ ಇಲ್ಲಿ ಟೈಪ್ ಮಾಡ್ಕೊಳ್ಳಿ, ಓಕೆನಾ. ಓಕೆನಾ. ಸೊ ಈ ಥರ ನಿಮ್ಮದು ಡಾಕ್ಯುಮೆಂಟ್ ನಂಬರ್ ಟೈಪ್ ಮಾಡ್ಕೊಳ್ಳಿ. ಈಸಿಯಾಗಿ ನೋಡಿ ಫ್ರೆಂಡ್ಸ್, ಏನು ನೋ ಡೌಟ್ ಇದೆ, ಓಕೆನಾ. ಡೇಟ್ ಆಫ್ ಇಶ್ಯೂ ಹಾಕೊಳ್ಳಿ ಫ್ರೆಂಡ್ಸ್. ಡೇಟ್ ಆಫ್ ಇಶ್ಯೂ ಅಂದರೆ ಯಾವ್ದು ಬೇಕಾದ್ರೆ ನೀವು ಆಗ್ಬೋದು. ಡೇಟ್ ಆಫ್ ಇಶ್ಯೂ ಅಂದರೆ ಇದು ನಿಮ್ಮದು ಪ್ರೂಫ್ ಬಗ್ಗೆ ಕೇಳ್ತಾ ಇದೆ, ಯಾವಾಗ ಇಶ್ಯೂ ಆಗಿದೆ ಅಂತ. ಸೊ ಯಾವ್ದು ಬೇಕಂತ ಆಗ್ಬೋದು. ಇಲ್ಲಿ ಇಶ್ಯೂಡ್ ಬೈ ಅಂತ ಇಂಡಿಯನ್ ಗೌರ್ಮೆಂಟ್ ಅಂತ ಹಾಕೊಳ್ಳಿ ಫ್ರೆಂಡ್ಸ್, ಓಕೆನಾ. ಇಂಡಿಯನ್ ಗೌರ್ಮೆಂಟ್, ಓಕೆ. ಬೇರೆ ಏನು ಹಾಕಂಗಿಲ್ಲ ಫಸ್ಟ್, ಓಕೆನಾ. ಇಂಡಿಯನ್ ಗೌರ್ಮೆಂಟ್, ಓಕೆನಾ. ಸೊ ಇನ್ನೊಂದ್ಸಲ ತೋರಿಸ್ತೀನಿ ನಿಮಗೆ ನೋಡಿ. ಬೇಕಂದರೆ ಸರ್ನೇಮಲ್ಲಿ ನಿಮ್ಮದು ಲಾಸ್ಟ್ ನೇಮ್ ಆಗಬೇಕು. ಇವಾಗ ನನ್ನ ಹೆಸರು ಬಂದು ಸೋನು ಕುಮಾರ್ ಅಂತ. ಸೊ ಲಾಸ್ಟಲ್ಲಿ ಕುಮಾರ್ ಇದೆಯಲ್ಲ, ಸೊ ಕುಮಾರ್ ಇಲ್ಲಿ ಟೈಪ್ ಮಾಡ್ತೀನಿ. ಅದಾದಮೇಲೆ ಫಸ್ಟ್ ನೇಮಲ್ಲಿ ನಾನು ಸೋನು ಅಂತ ಹಾಕ್ತೀನಿ. ಇದು ಸೆಂಟ್ರಲ್ ನೇಮ್ ಬಿಟ್ಬಿಡಿ, ಏನು ಅವಶ್ಯಕತೆ ಇಲ್ಲ. ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡಿ, ಪ್ಲೇಸ್ ಆಫ್ ಬರ್ತ್ ಅಂದರೆ ಯಾವ ಸಿಟಿ ಅಂತ ಸೆಲೆಕ್ಟ್ ಮಾಡಿರಿ. ಅದಾದಮೇಲೆ ಕರ್ನಾಟಕ ರೀಜನ್ ಸೆಲೆಕ್ಟ್ ಮಾಡಿ, ಸಿಟಿ ಯಾವ್ದು ಬೇಕಂತ ಆಗ್ಬೋದು, ಏರಿಯಾಸು ಯಾವ್ದು ಬೇಕಂತ ಆಗ್ಬೋದು ಫ್ರೆಂಡ್ಸು, ಓಕೆನಾ. ನೋ ಡೌಟ್ ಇದೆ. ಅದಾದಮೇಲೆ ನ್ಯಾಷನಲ್ ಐ ಡಿಯಲ್ಲಿ ಇರೋ ಸ್ವಲ್ಪ ಸೆಲೆಕ್ಟ್ ಮಾಡಿ, ಓಕೆನಾ. ಅದಾದಮೇಲೆ ಡಾಕ್ಯುಮೆಂಟ್ ನಂಬರ್ ಟೈಪ್ ಮಾಡಿರಿ, ಡಾಕ್ಯುಮೆಂಟ್ ನಂಬರ್ ಕೊಟ್ಬಿಡಿ ಫ್ರೆಂಡ್ಸ್, ಓಕೆನಾ. ಅದಾದಮೇಲೆ ಡೇಟ್ ಆಫ್ ಇಶ್ಯೂ ಇಂಡಿಯನ್ ಗೌರ್ಮೆಂಟ್ ಆಗಿಬಿಟ್ಟು ಇಲ್ಲಿ ಸೇವ್ ಅಂತ ಕ್ಲಿಕ್ ಇದೆಯಾ. ಸೊ ಇಲ್ಲಿ ಸೇವ್ ಮಾಡ್ಕೊಂಡು ನೀವು ಪ್ರೊಫೈಲ್ ಪಿಕ್ಚರ್ ಸೇವ್ ಆಗಿಬಿಡುತ್ತೆ, ಓಕೆನಾ. ಅದಾದಮೇಲೆ ನೀವು ಬೇಕಂದರೆ ಡೆಪಾಸಿಟ್ ಮಾಡ್ಬೋದು, ಏನು ತೊಂದರೆ ಇಲ್ಲ ಫ್ರೆಂಡ್ಸು. ಬಟ್ ವೆರಿಫೈ ಮಾಡೋಕ್ಕಾಗಲ್ಲ. ಸೊ ಇಲ್ಲಿಂದ ಸೇವ್ ಅಂತ ಕೊಟ್ಟರೆ ನಿಮ್ಮದು ಆಟೋಮೆಟಿಕ್ ಮೇಡ್ ಸಕ್ಸಸ್ಫುಲಿ ಸೇವ್ ಅಂತ ಬಂದುಬಿಡುತ್ತೆ, ಓಕೆನಾ. ಸೊ ಪ್ರೊಫೈಲ್ ಸೇವ್ ಆಗಿಬಿಡುತ್ತೆ. ಇವಾಗ ಬಂದು ಡೆಪಾಸಿಟ್ ವಿಡ್ರಾಲ್ ಯಾವ ಥರ ಮಾಡ್ಬೋದು ನಾನು ಫ್ರೆಂಡ್ಸ್, ಅದು ಕೂಡ ಹೇಳ್ತೀನಿ ವೀಡಿಯೋಲಿ. ಸೊ ಇದಕ್ಕೋಸ್ಕರ ನೋಡಿ ಫ್ರೆಂಡ್ಸು, ಮೆನುಗೆ ಬನ್ನಿ, ಓಕೆನಾ. ಮೆನುವಲ್ಲಿ ಬಂದುಬಿಟ್ಟು ನೋಡಿ, ಇಲ್ಲಿ ನಿಮಗೆ ಡೌನಲ್ಲಿ ಹೋಗಿ, ಓಕೆನಾ. ಇಲ್ಲಿ ಮೆನು ಕ್ಲಿಕ್ ಕೊಡಿ, 4 ಬಾಕ್ಸ್ ಇದೆಯಲ್ಲ, ಇದನ್ನ ಕ್ಲಿಕ್ ಕೊಟ್ಟರೆ ಇಲ್ಲೇ ಬೇಕಾದ್ರೆ ನೀವು ಡೆಪಾಸಿಟ್ ಮಾಡ್ಬೋದು, ಓಕೆನಾ. ಇಲ್ಲಾಂದರೆ ಈ ಸೆಟ್ಟಿಂಗ್ ಬಟನ್ ಓದ್ತೀವಿ ಫ್ರೆಂಡ್ಸ್. ಈ ಸೆಟ್ಟಿಂಗ್ ಬಟನ್ ಓದ್ತಿಸ್ಕೊಂಡು ಫ್ರೆಂಡ್ಸ್, ಇಲ್ಲಿ ಮೇಕ್ ಡೆಪಾಸಿಟ್ ಆ್ಯಂಡ್ ವಿಡ್ರಾಲ್, ಇಲ್ಲಿ ಬೇಕಾದ್ರೆ ನೀವು ವಿಡ್ರಾಲ್ ಮಾಡಬೇಕು, ಇಲ್ಲಿಂದ ಬೇಕಾದರೆ ಡೆಪಾಸಿಟ್ ಮಾಡ್ಬೋದು. ಸೊ ಡೆಪಾಸಿಟ್ ಮೇಲೆ ಕ್ಲಿಕ್ ಕೊಡಿ ಫ್ರೆಂಡ್ಸು. ನಾನು ನಿಮಗೆ ಹೇಳ್ತೀನಿ ಯಾವ್ಯಾವ ನೀವು ಯೂಸ್ ಮಾಡ್ಬೋದು ನೋಡಿ. ಇಲ್ಲಿ ಅರ್ನ್ ವಿತ್ ಮೆಲ್ಬೆಟ್ ಅಂತ ಇದೆ, ಓಕೆನಾ. ಕಾಂಟ್ಯಾಕ್ಟ್ ಟೀಮ್ ಅಂದರೆ ಅವ್ರ ಹತ್ರ ಚಾಟ್ ಮಾಡ್ಬೋದು ಬೇಕಂದರೆ ನೀವು, ಓಕೆನಾ. ಫೋನ್ಪೇ ಇದೆ, UPI ಇದೆ, UPI ಫಾಸ್ಟ್ ಇದೆ, Paytm ಇದೆ, ಗೂಗಲ್ ಪೇ ಇದೆ, ಮನಿ ಇದೆ, ಓಕೆನಾ. ಎಲ್ಲಕ್ಕಿಂತ ಬೆಸ್ಟ್ ಅಂದರೆ ಫ್ರೆಂಡ್ಸು ರಿಕಮೆಂಡ್ ಮೆಥಡ್ ಇರುತ್ತೆ, ಓಕೆನಾ. ಸೊ ರಿಕಮೆಂಡ್ ಮೆಥಡ್ ಫೋನ್ಪೇ ಇದೆ, ಗೂಗಲ್ ಪೇ ಇದೆ, UPI ಇದೆ, ಓಕೆನಾ. ಈ ಪೇಮೆಂಟ್ ಮೆಥಡ್ ಬೇಕಾದ್ರೆ ನೀವು ಸೆಲೆಕ್ಟ್ ಮಾಡ್ಬೋದು, ಫಾಸ್ಟ್ ಡೆಪಾಸಿಟ್ಗೆ, ಫಾಸ್ಟ್ ವಿಡ್ರಾಲ್ಗೆ. ಸೊ ಫ್ರೆಂಡ್ಸ್